ಚಾ ಕುಡಿಯೋಷ್ಟೊತ್ತಿಗೆ ಇದಾತಂದ್ರೆ ಚಾ ಚೆನ್ನಾಗೈತಿ ಅಂತ, ಇಲ್ಲಿದ್ರೆ ಚಾ ಚೆನ್ನಾಗಿಲ್ಲ ಅಂತ. ಟುಕ್ 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 ನಂಗೆ ಟುಕು ಟುಕು ಅವ್ನು ಟುಕ್ 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 ಟುಕ್. ನೀನ್ ಸ್ಟೇಟಸ್ ಏನ್ ಇಟ್ಟಿ ತೋರ್ಸು. ಅಯ್ಯೋ ಯಾವ ಹಾಡ್ ಹಾಕಿ ಬೃಂದನ್ಗಿಂತ ಫಾಸ್ಟ್ ಅತ್ತಿಗೆ ಅವ್ರು ಆಗಲೇ ಮಧ್ಯಾಹ್ನದ ಸ್ಟೇಟಸ್ ಏನಿಲ್ಲ ಅದೇ ಒಟ್ಟು ಇವತ್ತಿಗೆ ಫಸ್ಟ್ನೇ ಅದು, ಇವತ್ತಿಗೆ ಫಸ್ಟ್ನೇ. ಹೋಗು ಏನಂತ ಹೇಳ್ತಿ? ಥ್ಯಾಂಕ್ ಯು ಸೋ ಮಚ್ ಅನ್ನ. ತಡಿ 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 ಸಾಕು. ನೋಡ್ರಿ ಯಾರೋ ಪ್ರ್ಯಾಂಕ್ ವಿಡಿಯೋ ಮಾಡ್ರಿ ಅಂತಿದ್ರು, ಪ್ರ್ಯಾಂಕ್ ಮಾಡಿನಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತು 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 ಅದು ತಡ್ರಿ ಒಂದು ಟೇಸ್ಟ್ ನೋಡ್ಬಿಡ ಅಂತ. ಹಾಯ್ ಹಲೋ. ದಂಡೇಲಿಗೆ ಹೋಗಿ ಬಂದಮೇಲೆ ವೆರಿ ನೆಕ್ಸ್ಟ್ ಡೇ ಲಾಗ್ ಮಾಡ್ತಿರೋದು. ನೋಡ್ರಿ ಅಮರ್ಗೊಂಡು ಇದ್ದಾನೆ. ಕೇಬಲ್ ಬೇಕಾ ಕೇಬಲ್. ಇಷ್ಟೊತ್ತನ ಬರೀ ಇರೋಕೆ ಒಂದಿನ ಎಕ್ಸ್ಟ್ರಾ ಇದ್ದು ಹೋಗ್ತೀನಿ ಅಂತಂದ್ರೆ ಇಷ್ಟೊತ್ತು ತನಕ ಬರೀ ವರ್ಕ್ ಫ್ರಮ್ ಹೋಮ್ನಾಗ ಅಲ್ಲೇ ಇದ್ದಾನೆ. 1 ಸೆಕೆಂಡು ಸಿಕ್ಕಿಲ್ಲ ಮಾರಾಯ. ಈಗ ಮಾಡಿದ ಉದ್ದೇಶ ಏನಂತಂದರೆ, ಈಗ ಸಮಯ 7:11 7:01 ಸಂಜೆ. ಏನಾಗೈತಿ, ನಾವು ಹಂಗೆ ಸುಮ್ಮನೆ ರ್ಯಾಂಡಮಾಗಿ ಚೆಕ್ ಮಾಡ್ತಾಯಿದ್ವಿ. ಸಬ್ಸ್ಕ್ರೈಬರ್ಸು ನೋಡಿದರೆ 997 ಆಗೈತಿ. ಸೊ ಎಲ್ಲರೂ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗೋದು ಅಥವಾ 1 ಮಿಲಿಯನ್ ಆಗೋದು ರೆಕಾರ್ಡ್ ಮಾಡಿರ್ತಾರೆ. ನಮ್ಮ ಲೆಕ್ಕಕ್ಕೆ ಇದೇ ದೊಡ್ಡದು ನಿಜ. ಅದು 1000 ಸಬ್ಸ್ಕ್ರೈಬರ್ಸ್ ಆಗದೆ ಒಂದು ದೊಡ್ಡ ಪ್ರಾಬಬ್ಲಿ. ಎಷ್ಟು ಖುಷಿಯಾಗ್ಯಾರ ಅಲ್ಲ, ಅದು 5 ಇದ್ದಾಗೆ ಎಷ್ಟು ಖುಷಿ ಆಗಿದ್ವಿ ನಾವು, ಬರೀ 5 ಇದ್ದಾಗೆ. ಹೌದು, ಅಲ್ಲ ಕಣ್ಣುಗಳು ಫುಲ್ ಖುಷಿಯಾಗಿದ್ದಾರೆ. ಅದು 1 ಮಿಲಿಯನ್ ಆಗ್ಬೇಕಾದ್ರೆ ಇಷ್ಟು ಖುಷಿ ಆಗುತ್ತಿಲ್ಲ ಗೊತ್ತಿಲ್ಲ. 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕಾದ್ರೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಹೆಂಗಂದ್ರೆ ಆ್ಯಸ್ ಗುಡ್ ಆ್ಯಸ್ ಸೈಕಲ್ ತಗೊಂಡು ಸೈಕಲ್ ಓಡಿಸ್ಬೇಕಾದ್ರೆ ಎಷ್ಟು ಖುಷಿ ಆಗ್ತೈತಲ್ಲ, ಬೈಕಲ್ಲಿ ಆ ಖುಷಿ ಇರ್ತೈತಿ. ಬಟ್ ಅಷ್ಟಿರಲ್ಲ. ಸೈಕಲ್ ಯಾವತ್ತು ಹೊಸದು ಫಸ್ಟ್ ಟೈಮ್ ಓಡಿಸೋದು. 1 ಮಿಲಿಯನ್ ಅಥವಾ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರ್ತೈತೆ ಅದು ಇಷ್ಟ ಆಗ್ತಾ ಇದೆ ಅನ್ನೋಂಥ ಒಂದಷ್ಟು ಜರ್ನಿ ಕಂಟಿನ್ಯೂ ಆಗಿರ್ತಾರೆ. ಇದೆಲ್ಲ ಹೊಸದು. ಈಗ ರಿಷು 1K ಇವತ್ತು ಇನ್ನು ನಿದ್ಗಣ್ಣಾಗದಾನ. ರಿಷ ಹಾಯ್ ಹೇಳ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅನ್ನು. ಲೈವ್ ಒಂದ್ಸಲ ಹೋಗ್ಬೇಕು ಲೈವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮ್, ಅಯ್ಯೋ ಅವ್ರಿಗೆ ರಿಪ್ಲೈ ಮಾಡಬೇಕು. ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಆ ರಿಷು ಫ್ಯಾನ್ಸ್ ಫ್ರಮ್ ಕ್ಯಾಲಿಫೋರ್ನಿಯಾ ಅಂತೆಲ್ಲ ಹಾಕಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಅವನ ಹತ್ರ ಏನೋ ಒಂದು ಹಾಯ್ ಹೇಳ್ಸಿ ಅಂತ ಹೇಳಿದ್ದಾರೆ. ನಾನು ಮರ್ತೇ ಬಿಟ್ಟಿದ್ದೀನಿ, ಈಗ ನೆನಪಾಯ್ತು. ಹಂಗೆ ಹೇಳಿ ರಿಷು. ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದ್ದಾವೆ ನನಗೊಂದು. ಕ್ಯಾಲಿಫೋರ್ನಿಯಾ ಟೀಮ್ಗೆ ಹಾಯ್ ಅಂತ ಹೇಳಿ. ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಮಾಡಿಸ್ತೀನಿ ಅದನ್ನ. ಪಾಪ ಅಷ್ಟೊಂದು ಅವನ ಬಗ್ಗೆ ಎಲ್ಲ ಕೇಳೋದು ಇದನ್ನು ಮಾಡೋದು ನೋಡಿದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿ ನೋಡೋಣ, ನಾನೇನು ಅದು 1000 ಆಗುತ್ತೆ ಅಂತೇಳಿ ಎಷ್ಟೊತ್ತಾಗುತ್ತೆ ತೋರ್ಸೋಣ ಅಂತ ಕೂತೀವಿ. ಈಗ 7:01 ಕೂತೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ವಿಡಿಯೋ ಎಷ್ಟೊತ್ತೆ ಮುಗಿತಂತ ಗೊತ್ತಿಲ್ಲ. 1000 ಸಬ್ಸ್ಕ್ರೈಬರ್ಸ್ದು ಏನಾಗೈತೆ, ಏನೇನು ಮಾಡ್ತಾ ಇದಾರೆ ನೋಡ್ಕೊಂಬರೋಣ ಎಲ್ಲರೂ ಒಂದೊಂದು ರೌಂಡು. ಏನು ಮಾಡತ್ತೀರಿ ಮಲಕ್ರ? ರಿಷನ್ ಆಟ ಆಡ್ಸ್ಕೊಂತ ಕುಂತಾಳ ನಮ್ಮ ಬೃಂದಕ್ಕ. ಅಜ್ಜಿ ರೆಡಿ ಆಗೈತಿ. ಅಜ್ಜಿಗೆ ಟಿವಿ ಹಾಕ್ರಿ. ಟಿವಿಗೆ ಹಾಕ್ರಿ. ಟಿವಿ ಅಜ್ಜಿ ಟಿವಿ ಹಾಕಕ್ಕೆ ಹೇಳಿದೆ. ಟಿವಿ ಬೇಕೋದಿಲ್ಲ ಈಗ? ಟಿವಿ ಬೇಕೋದಿಲ್ಲ? ಹಾಂ, ಅಕ್ಕ ಅಜ್ಜಿ ಎಮೋಷ್ನಲ್ ಮಾಡ್ಬಿಡುತ್ತೆ ನನ್ನ. ಈ 1000 ಸಬ್ಸ್ಕ್ರೈಬರ್ಸ್ ಆಗ್ತಿರೋದು ಒಂದು ಕಡೆ ಆದರೆ ಈ ಎಮೋಷ್ನಲ್ ಆಗಿರೋದು ಇನ್ನೊಂದು ಕಡೆ. ನಾನೀಗ ಏನು ಮಾಡತ್ತೀರಿ? ಲೈಟ್ ಹಾಕ್ರಿ. ಏನು ಮಾಡತ್ತೀಯಮ್ಮ? ಅಜ್ಜಿಗೆ ಹಾಲು ಮತ್ತು ನಮಗೆ ಟೀ ಇಡ್ತೀರಿ. ಏನು ಮಾಲಕ್ರ? ಅಲ್ಲ, ನಾವು ವಿಡಿಯೋ ಮಾಡತ್ತೀವಿ. ಬಟ್ ಇವತ್ತೇ 1000 ಆದ್ರೂ ಆಗ್ಬೋದು, ಅಷ್ಟಕ್ಕೆ ನಿಂತು ನಾಳೆ ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ತೀವಿ. ಆಲ್ಮೋಸ್ಟ್ ಇವತ್ತು ಆಗ್ಬೋದು. ಏನು ಇನ್ನೊಂದು ಇಬ್ರು ಅಷ್ಟೇ ಆಗ್ತೈತಿ. ಹೆಂಗೆ ಅನ್ಸತ್ತೈತಿ? ಮಸ್ತ್ ಫೀಲಿಂಗ್ ಹ್ಯಾಪಿ. ನಮ್ಮ ಕಣ್ಣುಗಳದೆ ಎಲ್ಲ. ಅಯ್ಯಯ್ಯೋ ನಮ್ದೇನಿಲ್ಲಪ್ಪ, ಎಲ್ಲ ನಿಮ್ದೆ. ಎಲ್ಲರೂ ನಿಮ್ಗೆ ಲೈಕ್ ಮಾಡ್ತಾರ. ಡವ್ ನಿಜ. ಸೂರಜಣ್ಣ 998 ಆಯ್ತಾ? 998. ಬಾರ ಇಲ್ಲೇ ರಶ್ 998. ಇದೇನು ಭಾಳ ಲೇಟ್ ಆಗತ್ತದಪ್ಪ. ನಾವೇ ಇಬ್ರು ಯಾರು ತಗೊಂಡು ಮಾಡ್ಬಿಡ್ಬೇಕಷ್ಟೇ. 1000 ಆಗೈತಿ. ಇಲ್ಲ, ನಂದಾಗಿಲ್ಲ. ನಮ್ಮ ಮನೆಯವ್ರದ್ದು ಯಾರ್ದು ಮಾಡಿಸಿಲ್ಲ. ಅಂದ್ರೆ ಜನರೇ ಆರ್ಗ್ಯಾನಿಕ್ ಆಗಿ ರೀಚ್ ಆಗಲಿ ಅಂತ ಯಾರಿಗೂ ಮಾಡಿಸಿಲ್ಲ. 1000 ಆದ್ಮೇಲೆ ಮಾಡೋಣ ಅಂದ್ರೆ ಅಟ್ಲೀಸ್ಟ್ ಅವಾಗಾದರೂ
ಬೇಡ, ಆರ್ಗ್ಯಾನಿಕ್ ಆಗಿ ಇರಲಿ. ಅದು ಯಾರಿಗೆ ಇಂಟ್ರೆಸ್ಟ್ ಐತೆ ಅವರಷ್ಟೇ ನೋಡಲಿ. ಅದು ಕರೆಕ್ಟ್. ಅನ್ನೆಸೆಸರಿ ಯಾರಿಗೂ ಫೋರ್ಸ್ ಮಾಡಕ್ಕೆ ಇಲ್ಲ ಬಟ್ ಅಮ್ಮ ಅವಾಗ ನಮ್ದು ಕೆಲವೊಂದು ಎಷ್ಟೊಂದ್ಸಲ ನಾವು ಅಷ್ಟೇ ಹೋಗಿರ್ತೀವಲ್ಲ, ಅಮ್ಮ ನೋಡ್ತಿರ್ತದ ನಮ್ದು ಹಾಕೊಂಡು ಇವ್ರೇನೇನ್ ಮಾಡಿ ಬಂದಾಗ ಜಮಖಂಡಿಗೆ ನೀವು ಹೋಗಿ ಬಂದಿದ್ದಲ್ಲ, ಅದೆಲ್ಲ ಏನ್ ಮಾಡ್ದ, ರಿಷಿ ಏನ್ ಮಾಡ್ದ, ಹೋಗಿದ್ದೆಲ್ಲ ಕೊಂಡ್ಕೊಂಡಿರ್ತಾರೆ. ಅಲ್ಲ ನೋಡ್ಲಿ. ಏನ್ ಮಾಡತ್ತೀರಿ? ನಿಧಿ ಫುಲ್ ಫೇವ್ರೇಟ್ ಆಗ್ಬಿಟ್ಟಾಳೆ ಈಗ ನನ್ ಮಗಿಗೆ. ನೋಡ್ರಿ ಇವಳೆ ಅಲ್ಲ ಆಟ ಆಡ್ಸೋದು. ಗುಂಡಣ್ಣ ಹೆಂಗಂದ್ರ ಯಾರು ಇಲ್ದಾಗ ಫಸ್ಟ್ ಅಜ್ಜಿ ಮನೇಲಿ ಅಜ್ಜಿ ಬೇಕು ಆಟ ಆಡಕ್ಕೆ. ಅಜ್ಜಿ ಎಲ್ಲಾರ ಅವ್ರು ದೊಡ್ಡ ಅಜ್ಜಿ ಮನೆಗೆ ಹೋಗಿತ್ತು ನನ್ನ ಹಿಡ್ಕಂತಾನೆ. ನಾನು ಇಲ್ಲ ಅಂತಂದ್ರೆ ಚಾಚಿಗೆ ಹೋಗ್ತಾನೆ. ಇವತ್ತು ಎಲ್ಲಾರು ಇದ್ರು ನಿಧಿನ್ ಹಿಡ್ಕೊಂಡ. ನಿಧಿನ್ ಹೌದು. ನಿಧುಗೆ ಇದನ್ನ ಚಿಕ್ಕವನಿದಾಗ್ಲೇ ಇನ್ನು ಮಾತು ಬರ್ತಿರ್ಲಿಲ್ಲ. ಅವಾಗ್ಲೇ ಜೀಪ್ ಜಾಬ್ಸು ಆಡ್ತಿದ್ದ ಅವನು. ಅಲ್ಲಪ್ಪ ಇದ್ರಲ್ಲಿ ಇರೋದೇ ಈಗ ಮೆಮೊರಿನೂ ಕಡಿಮೆ ಐತಿ. ಇದ್ರಲ್ಲಿ ಇರೋದು ಬರೀ ಒಂದು 15 ನಿಮಿಷ 20 ನಿಮಿಷ ರೆಕಾರ್ಡಿಂಗ್ ಅಷ್ಟೇ. ಈಗ 6 ನಿಮಿಷ ಇಲ್ಲೇ ಆಯ್ತು ನೋಡೋಣ. ಇದು ನೋಡಿದ್ರೆ 998ಕ್ಕೆ ಕುಂತೈತಿ. ಹಿಂಗಾದ್ರೆ ಹೆಂಗೆ? ನಂಬರ್ ನೋಡಕ್ ಖುಷಿ. ಎಕ್ಸಾಕ್ಟ್ ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಫೀಲಿಂಗು, ಈಗ ರೋಲ್ ನಂಬರ್ ನಂದು 45 ಇತ್ತು. ವೈವಾ ತಗಂತಿರ್ತಾರೆ, 44 ಹೋಗಿರ್ತಾರೆ. 45 ಯಾವಾಗ ಕರೀತಾರ ಅದ್ ನಿಂತಿರ್ತಿರಲ್ಲ ಹೊರಗೆ. ಎಕ್ಸಾಕ್ಟ್ ಸೇಮ್ ಫೀಲಿಂಗ್. ಎ ಅಲ್ಲ ಎ ಬಿ ಸ್ಟಾರ್ಟಿಂಗ್ ಎಲ್ಲ ಹೋಗಿದ್ವಿ. ಹೌದು ಹೋಗಿ ಹೊರಗಡೆ ಬಂದ ತಕ್ಷಣ ಎಲ್ಲರೂ ಕವ 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 ಕೇಳೋರು. ನಮ್ಮ ಫ್ರೆಂಡ್ಸ್ ಏನ್ ಕ್ವಶನ್ಸ್ ಕೇಳಿದ್ದ ಏನ್ ಮಾಡಿದ್ರಿ ಅಂತ. ನನ್ ಮಗ ಅಲ್ಲಿ ಆರಾಮ್ ಮಾತಾಡ್ತಿದ್ದ. ಅವ್ನ್ ಇದು ಸಿಕ್ಬಿಟ್ರೆ ಸಾಕು, ಮುಗಿತಿ. ಯಾರು ಬೇಡ. ಅತಿಗೆ ಫುಲ್ ಟೆನ್ಷನ್ ಫ್ರೀ ಆಗ್ಬಿಟ್ರ ಆರಾಮಾಗಿ. 1.5 kg ಜಾಸ್ತಿ ಆಗಕ್ಕೆ. ವೀರಮದಕರಿ ಒಂದು ಸೀನ್ ಐತಲ್ಲ, 3 ಜನಕ್ಕೆ ಹಿಂಗ್ ಕುತ್ಕೊಂಡು ಹಿಂಗ್ ಹೊಡಿತಿರ್ತಾನೆ. ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬಿಟ್ರೆ ಟೆನ್ಷನ್ ಇದು. ಹೌದು 998 ನೋಡ್ರಿ, 998 ಆಯ್ತು. 7-9 ಆಯ್ತು. 8 ನಿಮಿಷ ಆಯ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿ. ಫ್ಯಾನ್ಸ್ ಎಲ್ಲ ಹೋಗಿದ್ದಾರೆ. ಫ್ಯಾನ್ಸ್ ಟೀ ಬ್ರೇಕ್ ನಲ್ಲಿ ಇರ್ಬೇಕು ಮೋಸ್ಟ್ಲಿ ಫ್ಯಾನ್ಸ್ ಎಲ್ಲರೂ. ಹೌದು, ಲೈವ್ ಮಾಡೋಣ. ಇನ್ಸ್ಟಾಗ್ರಾಮ್ ಲೈವ್ ಮಾಡಿಲ್ಲ. ಸಾಕಷ್ಟು ಹೋಮ್ ಟೂರ್ಸ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ. ಇನ್ಸ್ಟಾಗ್ರಾಮ್ ಕಮೆಂಟ್ ಚೆಕ್ಔಟ್ ಮಾಡಿ. ಹೋಮ್ ಟೂರ್ಸ್ ಎಷ್ಟು ಕೇಳಿದ್ದಾರೆ ಅಂತಂದ್ರೆ ತೋರ್ಸೋಣ. ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲ್ಸಗಳಿದಾವೆ. ಆಮೇಲೆ ಒಂದಷ್ಟು ರೀಚ್ ಆಗಲಿ, ಅದರ ಸಬ್ಸ್ಕ್ರೈಬರ್ಸ್ ಆಗಲಿ, ಆಮೇಲೆ ಡಿಟೇಲ್ಡ್ ಹೋಮ್ ಟೂರ್ ಮಾಡೋಣ. ಹೋಮ್ ಟೂರ್ಸ್ ಜೊತೆಗೆ ನಾವು ಹೆಂಗೆಲ್ಲ ಮಾಡಿದ್ವಿ, ಸಾಧ್ಯ ಆದ್ರೆ ಮಾಡ್ಬೇಕಾಗಿರೋ ವಿಡಿಯೋ ಅದನ್ನು ಒಂದು ಮ್ಯಾಶಪ್ ತರ ಏನೋ ಮಾಡ್ಬೇಕಂತ ಅನ್ಕೊಳತ್ತೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಅಷ್ಟೇ ಐತಲ್ಲ, ಇನ್ನೊಂದು 998 ಐತಿ ಅಷ್ಟೇ. ನಮ್ದು ಜೂನ್ ಇಂದ ಇದು ಆಗಿರೋದು ಪೂರ್ತಿ. ಜೂನ್ ಓ ಚಾನು ಬಂತ ಇಲ್ಲ. 998ಕ್ಕೆ ನಿಂತತ್ತ ಅವಾಗಿಂದ. 998 ಇನ್ನೂ ಆಗಿಲ್ಲ. ನಾವು ಆಗೋದೇನಂತ ಹಂಗೆ ಕುಂತೀವಿ. ಚಾ ಕುಡಿಯೋಷ್ಟೊತ್ತಿಗೆ ರೊಕ್ಕತ್ತೆ ನೋಡೋಣ. ಚಾ ಕುಡಿಯೋಷ್ಟೊತ್ತಿಗೆ ಆಗ್ಲಿಲ್ಲ ಅಂದ್ರೆ ಮಿರ್ಚಿ ಮಡಕೆ ಮಾಡ್ಕೊಂಡ್ರು ಮತ್ತೆ ಚಾ ಕುಡಿಯೋಷ್ಟೊತ್ತಿಗೆ ಇದಾತಂದ್ರೆ ಚಾ ಚೆನ್ನಾಗೈತಿ ಅಂತ. ಇಲ್ಲಿದ್ರೆ ಚಾ ಚೆನ್ನಾಗಿಲ್ಲ. ಚಕ್ಲಿ ಬೆಣ್ಣೆ ಚಕ್ಲಿನ ಇದು ಆಕ್ಚುಲಿ ಕಾಂಬಿನೇಷನ್. ಅಂದ್ರೆ ಒಬ್ರು ಚಾ ತರದು, ಒಬ್ರು ಚಕ್ಲಿ ತರದು. ಯಾರು ಮಾಡಿದ್ದು ಚಕ್ಲಿ ಇದು? ಅಂಗಡಿಯವ್ರು. ಇಲ್ಲಿ ನೋಡಿ. ಗುಂಡ ಚಕ್ಲಿ ತಿಂತಿ? ತಗೋಬರ್ ನೀವು ಎಲ್ಲ ಚಕ್ಲಿ. 998 3-4 ಜನ ಬರ್ತಾರೆ ಸಾಯಂಕಾಲ ಹೊತ್ತು. ನೋಡೋಣ. 1000 ಭಾಳ ಸ್ಪೆಷಲ್ ಅನ್ಸತ್ತಲ್ಲ. 1000 ಭಾಳ ಸ್ಪೆಷಲ್ ಅಂತ. ಇಲ್ಲಿ ನೋಡ್ರಿ, ಇದು ಚಾನೆಲ್ ಓಪನ್ ಮಾಡಿ ಆಕ್ಚುಲಿ ತೋರ್ಸ. ಹಿಂಗೆ ಲ್ಯಾಪ್ಟಾಪ್ ತಗ ಒಂದು ಸೆಕೆಂಡ್ ನೋಡಿದ್ವಿ. ಇಲ್ಲಿ ನೋಡ್ರಿ, 5th ಮೇ ಕಾಣತೈತೆ ಅನ್ಕೊಂತೀನಿ. 5th ಮೇ 2026. ಇಲ್ಲ ಅವಾಗ ಮುಂಚೆ ಇದು ಮಾಡಿದ್ದಷ್ಟೇ. ಬಿಲ್ಡರ್ಸ್ ಫ್ಯಾಮಿಲಿ ಪರಿಚಯ ಅಂತ ಒಂದು 8 ತಿಂಗಳು ಮುಂಚೆ ಮಾಡಿದ್ದು. 1-2 ವಿಡಿಯೋ ಹಾಕ್ಬಿಟ್ಟಿದ್ದು. ಅದೊಂದು ಅವಾಗ ಹಾಕಿ ರಿಷು ದಿನ ನಮ್ಮ ಇದಕ್ಕೆ ಹೋಗಿ ಮರ್ಬಕ್ ಹೋಗಿದ್ದು ಹಾಕಿರ್ಬೇಕು ಅಷ್ಟೇ. ಅಂದ್ರೆ ಅದಕ್ಕೂ ಮುಂಚೆ ಹಾಕಿ ಕೈ ಬಿಟ್ಟಿದ್ದು ಅಷ್ಟೇ ಅಲ್ಲ. ಹೌದೌದು. ಸುಮ್ಮನೆ ನಮ್ಗೆ ಏನ ಫ್ಯಾಮಿಲಿ ಪರಿಚಯ ಅಂತ ಅವಾಗ ಆ ಮನೆಯಲ್ಲಿ ನಮ್ಮ ಮನೇದ್ ಮೆಮೊರಿ ಇಲ್ಲ. ಒಂದು ಮೇಲೆ ಒಂದು ದಬ್ಬ ತರಕತ್ತಿದೆ.
ಖುಷಿ ಆಗ್ಬಿಟ್ಟಲ್ಲ 1000 ಆಗುತ್ತೆ ಅಂತ ಹೇಳಿ. ಅಕ್ಕ ನಂಬರ್ ಇವತ್ತು ಅಕಸ್ಮಾತ್ 1000 ಆದ್ರೆ ಸ್ಪೆಷಲ್ ಏನ್ ಮಾಡ್ತೀರಿ? ಹಾ ದಿನ ಹಿಂಗೆ ಅಂತಾರೆ, ಏನ್ ಬೇಕು ಹೇಳ್ರಿ ಅಂತಾರೆ, ತಮಗೆ ಏನ್ ಬೇಕು ಅದನ್ನೇ ಮಾಡ್ತಾರೆ. ಬೆಳಗ್ಗಿಂದ ಬಿಸಿ. ನಾವು ಇವತ್ತು ಹುಡುಗಂದು ಬ್ಯಾಚುಲರ್ ಇದನ್ನ ಫೋಟೋಶೂಟ್ ಮಾಡಿ ಬಯೋಡಾಟಾಗಿ ಹಾಕಂಗೆ ಫಾರ್ಮಲ್ಸ್ ಹಾಕಿ ಫೋಟೋಶೂಟ್ ಮಾಡೋಣ ಅಂದ್ರೆ ಬೆಳಗ್ಗಿಂದ ಕೈ ಸಿಕ್ತಿಲ್ಲ. ಆನ್ಲೈನ್ ವರ್ಕ್ ಫ್ರಮ್ ಹೋಮ್. ಇದೇ ಲೆಂತಿಯಸ್ಟ್ ಲಾಗ್ ಆಗ್ಬೋದು ಮೋಸ್ಟ್ಲಿ. ಇನ್ನೂ 998 ಇಂಚಿ. ಬರ್ರಿ ಇನ್ನೊಂದು 999 ಆದ್ಮೇಲೆ ಮತ್ತೆ ತೋರಿಸ್ತೀನಂತೆ. ಜಸ್ಟ್ ಕ್ಲೋಸ್ ಮಾಡಿದ್ದೆ 999 ಆದ್ರೆ ಈಗ 990 ಜಸ್ಟ್ ಆಯ್ತು. ಚಾ ಸ್ವಲ್ಪ ಒಂದು ಚೆನ್ನಾಗೈತೆ ಅಂತ ಚಾ ಸ್ವಲ್ಪ ಚೆನ್ನಾಗೈತೆ ಏ ಮೊಬೈಲ್ ಎಲ್ಲ ಇದು ಕೊಡಿಲ್ಲ. 999 ಚಾ ಸ್ವಲ್ಪ ಚೆನ್ನಾಗೈತೆ ಅಂತ ಆತಿಗೆ ನೋಡ್ರಿ. 7:27 ನಾನು ಸ್ಟಾರ್ಟ್ ಮಾಡಿದ್ದು ಎಷ್ಟು? 7:09 ಏನೋ ಅನ್ನಕತ್ತಿದ್ದಿಲ್ಲ. 7:09 ನೆನಪಿಲ್ಲ, ಒಟ್ಟು ತೋರಿಸಿನ ವಿಡಿಯೋದಾಗ. 7:27 ಇನ್ನೊಂದು ಆತು. ಇನ್ನೊಂದು ಯಾವಾಗ ಆಕತ್ತ ಗೊತ್ತಿಲ್ಲ. ಈಗ 1000 ಸಬ್ಸ್ಕ್ರೈಬರ್ಸ್. ಟುಕ್ 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 ಟುಕ್ಕು ಟುಕ್ಕು ನಂಗೆ ಟುಕ್ಕು ಟುಕ್ಕು ಅವ್ನು ಟುಕ್ 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 ಟುಕ್ಕು ಟುಕ್ಕು ಅಂತ ಐತಿ. ಅದು ಬೇರೆ, ಅದು ಹಾಡು ಹೇಳಕತ್ತಾರ ಅಪ್ಪಾಜಿ. ನೋಡೋಣ ಇದು ಈಗ ಆಫ್ ಮಾಡ್ಬೇಕು ಆನೆ ಇಡ್ಬೇಕಂತ ಗೊತ್ತಾಗೋದು. ಆನೆ ಇಟ್ರೆ ಮೆಮೊರಿ ಇಲ್ಲ ಅದ್ರಾಗ. ದಾಂಡೇಲಿ ತುಂಬಿಟ್ಟೈತೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಲ್ಲ ಆರ್ಗಾನಿಕ್ ರೀಚ್. ನಾವು ಇನ್ಸ್ಟಾಗ್ರಾಮ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಎಲ್ಲ ಆರ್ಗಾನಿಕ್ ರೀಚ್. ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರ ಅಂತ ದೇವ್ರ ಅನ್ಕೊಂಡಿದ್ದೆ. ನಮ್ಮ ನೀನಾರ ಸುಮ್ಮನೆ ಒಂದು ಫನ್ನಿಂಗ್ ಮಾಡಿದ್ದು. ನಾವು ನಮ್ಮ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡು ಮಾಡಿದ್ದು. ನಮ್ದು ಅಂದ್ರೆ ನಮಗೆ ನಮ್ಮ ಮೂಮೆಂಟ್ಸ್ ನೋಡಕ್ ಅವಾಗ ಇವಾಗ ಸಿಗುತ್ತೆ ಅಂತೇಳಿ ಹೆಂಗೆಂಗೋ ಸ್ಟಾರ್ಟ್ ಮಾಡಿ ಏನೇನು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಮಾತಾಡೋಣ ಇನ್ನೊಂದ್ಸಲ. ಇವಾಗ ಇನ್ನೊಂದು ಸ್ವಲ್ಪ ಬೇರೆ ಮೈಲ್ ಸ್ಟೋನ್ಸ್ ಅಲ್ಲಿ ಎಲ್ಲರೂ ಏನೋ ಇದನ್ನ ವಿಟ್ನೆಸ್ ಮಾಡ್ತಿರೋದೇ ಖುಷಿ. ಅಪಾರ್ಟ್ ಫ್ರಮ್ ನಮ್ದು ಕೆಲಸ ಇದೆಲ್ಲ ಬಿಟ್ಟು ನೋಡೋಣ. ಇಲ್ಲಿ ನೋಡ್ರಿ ನಮ್ಮ ಬೃಂದಕ್ಕ ಯಾವ ಫೋಟೋಗಮ್ಮ ಅದು ಸ್ಟೇಟಸ್ ಇಡಕ್ಕೆ ದಾಂಡೇಲಿ ಫೋಟೋ ಸ್ಟೇಟಸ್ ಇಡಕ್ಕೆ ಒಳ್ಳೆ ಸಾಂಗ್ ಹುಡುಕತ್ತಾಳ. ತೋರ್ಸು ಯಾವ ಫೋಟೋ ನೋಡೋಣ. ಫೋಟೋ ಕ್ಯೂರಿಯಸ್ ಎಲ್ರಿಗೂ ತೋರ್ಸ್ಬೇಕಂತ ನಾನು. ಅಬ್ಬಾ ನೋಡ್ರಿ ಇಲ್ಲಿ ನನ್ನ ಸೆಟಪ್ ತೋರ್ಸಿಲ್ಲ. ನಾನು ಹೆಂಗ್ ಸೆಟಪ್ ಕೈ ಮೊಬೈಲ್ನಾಗ ರೆಕಾರ್ಡ್ ಮಾಡತ್ತ 1000 ಚೇಂಜ್ ಆಗೋದು ಅಂತೇಳಿ ಮೊಬೈಲ್ನಾಗ ರೆಕಾರ್ಡ್ ಮಾಡತ್ತಿದ್ದ. ಇದ್ರಾಗ ಫುಲ್ ಮಾಡೋಕ್ಕಾಗಲ್ಲ ಅಂತೇಳಿ ಕೈ ನೋವು ಬಂದ್ಬಿಟ್ಟತ್ ಅವಾಗಿಂದ ಹಿಡ್ಕೊಂಡು. ಎಷ್ಟಾಗೈತಪ್ಪ ಟೈಮ್ ತೋರಿಸ್ತೀಗ? ಮೊಬೈಲ್ ಎಲ್ಲ ಐತೆ ಈಗ ಟೈಮು ಎಷ್ಟಾಗೈತೆ? ಅದು 7 ನೋಡ್ರಿ. ಅಯ್ಯ 7:40 ಆಗೈತಿ. ಇದೀಗ ಹಿಂಗೇನೋ ಬಾಕ್ಸ್ ಇಟ್ಟು ಅದ್ರ ಮುಂದೆ ಗುಂಡೊಂದೊಂದು ಆಟೋ ಇಟ್ಟಾನ ಬರಂಗೆ 1000 ಆಗದ ಅಂತ. ನೀನ್ ಸ್ಟೇಟಸ್ ಏನ್ ಇಟ್ಟಿ ತೋರ್ಸು. ಯಾವ ಹಾಡು ಹಾಕಿ? ನನ್ಗಿಂತ ಫಾಸ್ಟ್ ಅತ್ತಿಗೆ ಅವ್ರು ಆಗಲೇ ಮಧ್ಯಾಹ್ನ ಸ್ಟೇಟಸ್ ಏನಿಲ್ಲ 2 days ಆತ ಊರಿಗೆ ಹೋಗಿ ಬಂದನು. ಇವಾಗ ಇಟ್ಟಿನ ಅದು ವಿಷು ಮಲಗಿಸಿ ಎಲ್ಲಾರು ಹೋದ್ಮೇಲೆ ಊರಿಗೆ ತೋರ್ಸು. ಸ್ಟೇಟಸ್ ಏನ್ ಇಟ್ಟಿ ತೋರಿಸ್ತಿಲ್ಲ. ಈಗಿನ ಸ್ಟೇಟಸ್ ಏನ್ ಇಟ್ಟಾಳ ತೋರಿಸ್ತೀನಿ ಬರ್ರಿ. ನೋಡ್ರಿ ದಂಡೇಲಿಗೆ ಹೋಗಿದ್ದು ಇದೊಂದು ಫೋಟೋ. ಅಬ್ಬಬ್ಬ ಫಸ್ಟ್ ಅಕ್ಕ ತಂಗಿದ್ ಬಂತು ನೋಡ್ರಿ. ಮತ್ ನಾವು ಕಾರ್ನಾಗ ಕುಂತ ಅಕ್ಕ ತಂಗಿದ್ದು ಇದು ನಾವು ಹೋಗಿದ್ ರೆಸಾರ್ಟ್ ವಿಷಯದು. ಮತ್ತೆ ಅಕ್ಕ ತಂಗಿ, ಆಮೇಲೆ ಗ್ರೂಪು ಇಲ್ಲಿ ಬಿಡಿ ಸಾಕು. ಗ್ರೂಪು ಸಾಕು ನೋಡ್ರಿ. ಮತ್ತೆ ಇವರು ಮತ್ತೆ ಅಕ್ಕ ತಂಗಿ. 6ನೇದು 7ನೇದು ನನ್ನ ಜೊತೆಗಿರೋದು ಇಟ್ಟಾಳ. ಇದೇ 1 ವರ್ಷಕ್ಕೂ 5 ವರ್ಷಕ್ಕೂ ಇರೋ ಡಿಫ್ರೆನ್ಸ್. ನೀ ಎಷ್ಟನೇ ಫೋಟೋ ಇಡಕತ್ತೀಯಮ್ಮ? ಫಸ್ಟ್ನೇ ಫೋಟೋ ಹೋದಿಲ್ಲ ಅದು. ನೋಡಿ ಫಸ್ಟ್ನೇ ಫೋಟೋ ಇಡಕತ್ತಾರ ಅವ್ರು. ಅದನ್ನ ನಂದು 7ನೇ ಫೋಟೋ ಅದೇ ಒಟ್ಟು ಇವತ್ತಿಗೆ ಫಸ್ಟ್ನೇ ಅದು. ಇವತ್ತಿಗೆ ಫಸ್ಟ್ನೇ ಕವರ್ ಮಾಡ್ತೀಯಲ್ಲ ನೀನ್ ಅಲ್ಲಿ ಫೋಟೋ ತಗಸ್ಕೊಳಕ್ ಬಾ ಅಂದ್ರೆ ಬರಂಗಿಲ್ಲ. ಇರೋದು ಒಂದ್ ಫೋಟೋ, ಅದು ಹುಡುಗಿ ಯಾವ್ದು ಚೆನ್ನಾಗೈತಿ ಅಂತ ನೋಡಿ ಯಾರು ನನ್ನ ಮೊಬೈಲ್ ನಾನು ಇದನ್ನ ನೋಡೋದು ಬೇಡ, ನೀನೇ ತೋರಿಸ್ಬಿಟ್ಟಿ ಎಲ್ಲ ಸ್ಟೇಟಸ್. ಪಾಪ ಗುಂಡ ಒಂದೇ ಏನ್ ಮಾಡ್ಬೇಕು? ಹೆಂಗ್ ಬರ್ಬಾರ್ದು, ಮುರಿತೈತಿ. ಆ ಕಡೆ ಹೋಗಿ ಬಾಲ್ ತಗೊಂಡ್ ಹೋಗು ನೀನು. ನೀವಿಬ್ರು ಸ್ಟೇಟಸ್ ಗುಂಗ್ನಾಗ ಇದನ್ ಮಾಡ್ಬೇಡ್ರಿ. ಅಲ್ಲಿ ನೋಡ್ರಿ ಎಷ್ಟಾಗೈತಿ ಅಂತ ಕರೆಕ್ಟ್ ಆಗಿ ನೋಡ್ತೀರಿ. 1000 ಆದ್ರೆ ಹೇಳ್ರಿ.
ಅದು ಉಪವಾಸ ಈ ಕಣ್ಣಿಗೆ ಅಂತ ಐತಲ್ಲ ಅದು ಇಡು ಅಂತಂದೆ. ಅದು ಈಗ ಇಡೋದಲ್ಲ, ಆಷಾಢ ಮಾಸದಾಗ ಇಡೋದಂತ. ಇದು ಆಷಾಢ ಮಾಸನ ನೀನದಿ ಮನ್ಯಾಗ ಹೋಗ್ಬೇಕು ಆಷಾಢ. ಅದ್ ಕಮೆಂಟ್ ನ ಕೇಳ್ಯಾರ, ಯಾಕೆ ಆಷಾಢ ಮಾಸದಾಗ ಬೃಂದಕ್ಕೆ ಹೋಗಿಲ್ಲ ಇನ್ನು ಮನೆಗೆ ಅಂತ. ಯಾಕೆ ಕೇಳ್ರವ, ನೀವೇ ಆನ್ಸರ್ ಮಾಡ್ರಿ. ನಾ ಅದಕ್ಕೆ ಸುಮ್ಮನೆ ದಾಂಡೇಲಿ ಮಿಸ್ ಮಾಡಕತಿ ಅಂತ ಹೇಳಿ ದಾಂಡೇಲಿಗೋಸ್ಕರ ಉಳ್ಕೊಂಡಾಳ. ದಾಂಡೇಲಿ ಮುಗಿಸ್ಕೊಂಡು ದಾಂಡೇಲಿಗೆ ನನ್ ಬಿಟ್ಟು ಹೋಗ್ತಿಲ್ಲ ಎಲ್ಲಾರು. ಅದಕ್ಕೆ ಉಳಿಸ್ಕೊಂಡಿವಿ ನಾವು. ಆಷಾಢ ಮಾಸದ ಕೊನೆಗೆ ಒಂದ್ ವಾರ. ಇಲ್ಲ, ನಾಳೆ ಜಂಪ್. ನಾಳೆ ಏನ ನಾಳೆ ಜಂಪ್ ಅಂತಲ್ಲ ಅನ್ನಕತ್ತಾಳ. ನಾಳೆ ನೋಕಾಳ, ನಾಳೆ ಹೋಗಲ್ಲ. ನಾಳೆ ಹೋಗಲ್ಲ. ಆಯ್ತು, ಟೈಮ್ ಎಷ್ಟು? ಮೊಬೈಲ್ ಇಲ್ಲೆಲ್ಲ 7:52 ಆಗೈತೆ ನೋಡ್ರಿ. 7:52ಕ್ಕೆ 1000 ಸಬ್ಸ್ಕ್ರೈಬರ್ಸ್. ಎಲ್ಲರಿಗೂ ಎಷ್ಟು ಖುಷಿ ಆಗೈತೆ ನೋಡ್ರಿ. ಏ ಬಾರ ಅಮ್ಮ, ನೀನು ನೋಡ್ರಿ, ನಮ್ಮ ಬಿಲ್ಡರ್ಸ್ ಫ್ಯಾಮಿಲಿಯ 1000 ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು. ಹೇಳ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಅನ್ನ. ಥ್ಯಾಂಕ್ ಯು. ತಡಿ ನೀನ್ ಅವನೇ ಹೇಳ್ಬೇಕು. ತಡಿ, ಮುದ್ದಕ್ ಮಾಡ್ಕೊಡ್ತೇನೆ. ಉದ್ದಕ್ ಮಾಡ್ಕೊಡು. ತಡಿ ಒಂದ್ ಸೆಕೆಂಡ್ ತಡಿ. ಅದಕ್ಕೆ ಟ್ರಾನ್ಸಿಷನ್ ಆಗೋದ್ ನೋಡ್ದೆ ನಾನು. ಹಾ, ಹಿಂಗ್ ಹಿಡ್ಕ. ಹಾ ಆಯ್ತು, ಹಿಡ್ಕ. ಮೊಬೈಲ್ ರೆಕಾರ್ಡ್ ಮಾಡಿ ಅಟ್ಯಾಚ್ ಮಾಡೋದು ಬೇಕಾರೆ. ನಿಲ್ಸು. ಕೈ ಬಿಡು. ಹೋಗು. ಏನಂತ ಹೇಳ್ತಿ? ಥ್ಯಾಂಕ್ ಯು ಸೋ ಮಚ್ ಅನ್ನ. ತಡಿ ಸಾಕು. ಹಿಂಗ್ ಇಲ್ ಬಾ ಒಂದ್ ಸೆಕೆಂಡ್. ಹಾ, ಅಮ್ಮ ತಡ್ತೀರಿ. ಓ ಆಯ್ತು ತಗ. ಏನ್ ಬಿಡ್ತಿಲ್ಲ. ಅದ್ ಸಣ್ಣದ್ ಮಾಡೇ ಕೊಡ್ಬೇಕಿತ್ತು. ತಡಿ ಅದ್ ಬೀಳ್ತೈತೆ, ಒಂದ್ ಸೆಕೆಂಡ್ ಬೀಳ್ತೈತೆ. ತಡಿ. ಯಪ್ಪ ಬಿಡಂಗಿಲ್ಲ ಗುಂಡ ಈಗ. ಇನ್ಮೇಲೆ ಅವನೇನ್ ಕೇಳ್ರಪ್ಪ, ಲಾಗಿಂಗ್ ಇಂದ ಡೈಲಿ ಹಾಕ್ಸ್ಬೇಕ ನಮ್ಗೆ ಕೇಳ್ರಿ. ಬಿಡ್ತಿಲ್ ನೋಡ್ರಿ ಅವನು. 1000 ನಮ್ಮ ಅಮರ್ ಮತ್ತೆ ನಿಜರು ಅದಾರೆ. ಈಗ 1K ಆಯ್ತು, ಇದು 1000K ಯಾವಾಗ ಆಕತ್ತೆ ನೋಡೋಣ. ಮತ್ತೆ ನೆಕ್ಸ್ಟ್ 1000 ತಡಿ. ಎಲ್ಲಾ ಬಿಲ್ಡರ್ಸ್ ಫ್ಯಾಮಿಲಿ ಆಡಿಯನ್ಸ್ ಅಲ್ಲ, ಏನ್ ಅನ್ಬೇಕು, ವ್ಯೂವರ್ಸ್ ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಎಲ್ಲ ಬಿಲ್ಡರ್ಸ್ ಫ್ಯಾಮಿಲಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆ ತುಂಬು ಹೃದಯದ ಧನ್ಯವಾದಗಳು. ಸಿಕ್ಕಾಪಟ್ಟೆ ನೀವು ಸಪೋರ್ಟ್. ನಾವು ಅನ್ಕೊಂಡಿರಲಿಲ್ಲ ಈ ತರ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಹೌದೌದು, ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ. ಪ್ರಾಬಬ್ಲಿ ನಮ್ಗೆ ಹೆದರಿಕೆ ಆಗ್ಬಿಟ್ಟಿತ್ತು ಅವಾಗಿಂದ. ಕಾದು ಎಲ್ಲಿ 1000 ಆಗ್ತತೆ ಇಲ್ಲ ಇವತ್ತು ಅಂತ ಹೇಳಿ ಹಂಗ ಅನ್ಸಿತ್ತು. ನನಗೆ ಚಾಕ್ಲೇಟ್ ಬೇಕಂತ, ತಗೊಂಬೋಗ ಒಂದು ಚಾಕ್ಲೇಟ್. ಇದೇ ಖುಷಿಗೆ ಚಾಕ್ಲೇಟ್ ಬೇಕಂತ. ಇದೇ ಖುಷಿಗೆ ಚಾಕ್ಲೇಟ್. ಓ ನಮ್ ನಿದಕ್ಕ ನೋಡ್ರಿ, ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ತಂದಿದ್ಲು ಮೈಸೂರು ಪಾಕ್. ಫುಲ್ ತುಪ್ಪದ ಮೈಸೂರು ಪಾಕು. ಏ ತಗ ಮಾತ್ರ ದೇವೋಭವ. ಫಸ್ಟ್ ಮಾತ್ರ ದೇವೋಭವ, ಆಮೇಲೆ ಪಿತೃ ದೇವೋಭವ. ನಮ್ಮನೆ ಕಣ್ಣುಗಳು. ಪತ್ನಿ ದೇವೋಭವ. ಏ ಬಾ ಅಮ್ಮು, ಇವತ್ತು ಅತಿಥಿ ದೇವೋಭವ. ಇವನಿಗೆ ಅತಿಥಿ ದೇವೋಭವ. ಅಮರ್ಗೆ ಅತಿಥಿ. ಅಮರು ಎಲ್ಲರಿಗೂ ಎಷ್ಟು ಖುಷಿ ಆಗ್ಬಿಟ್ಟದ್ ನೋಡ್ರಿ ಇವತ್ತು. ಅಣ್ಣ ಕೊಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸ್ವೀಟು. 1000 ಸಬ್ಸ್ಕ್ರೈಬರ್ಸ್ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿದೆ. ಬಟ್ ಪರ್ಸನಲಿ ಕನೆಕ್ಟ್ ಆಗಿ ಎಷ್ಟೊಂದು ಜನ DMs, ಮೇಲ್, ಇನ್ಸ್ಟಾಗ್ರಾಮಲ್ಲಂತೂ ಸಾಕಷ್ಟು DMs, ಇದ್ರಲ್ಲೂ ಅಷ್ಟೇ ಜನ ಕಮೆಂಟ್ಸ್ ಅಲ್ಲಿ ಎಲ್ಲ ಕೇಳ್ತಿರ್ತೀರಿ. ಅದನ್ನ ನೋಡಿದಾಗ ಭಾಳ ಪ್ರತಿ ಸಲನು ನಿಜವಾಗ್ಲೂ ಹೆಂಗಪ್ಪ ಎಮೋಷನಲಿ ರಿಪ್ಲೈ ಮಾಡಕ್ಕೆ ಆಗಲ್ಲ. ಕೆಲವೊಂದು ಎಷ್ಟೊಂದು ಅದನ್ನೇ ಅವ್ರಿಗೆ ಅದನ್ನೇ ರಿಪ್ಲೈ ಮಾಡಿದೀನಿ. ಒಂದೆರಡು ಸಲ ಬೇಕಿದ್ರೆ ತೋರಿಸ್ತೇನೆ ನಿಮ್ಗೆ. ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಲೆವೆಲ್ ಅಟ್ಯಾಚ್ ಆಗ್ತೀರಾ ಅಂತ ಗೊತ್ತಿರಲಿಲ್ಲ. ತುಂಬಾ ಖುಷಿ ಆಯ್ತು. ಅದು ಹೌದು. ಇನ್ನೊಬ್ರು ಮದ್ವೆಗೆಲ್ಲ ಕರೆದಿದ್ದಾರೆ, ಇನ್ವೈಟ್ ಮಾಡಿದಾರ್ರಿ ಅವರು. ಮದ್ವೆಗೆಲ್ಲ ನಾನು ತೋರ್ಸ್ಬೇಕು ಅನ್ಕೊಂಡೆ, ಬಟ್ ಹೆಂಗೆ ತೋರ್ಸೋದ್ ಸರಿ ಇರುತ್ತೋ ಇಲ್ವೋ ಅದು ಏನ್ ನಮಗ್ ಹೊಸದಾಗಿ ಏನಂದ್ರೆ ಏನ ಫುಲ್ ಕನ್ಫ್ಯೂಷನ್. ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಟ್ ಅಜ್ಜಿಗೂ ಸ್ವೀಟ್ ಕೊಡ್ರಿ. ಏನೋ ಇದೆಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತು ನಿಮ್ ಜೊತೆಗೆ. ಶೇರ್ ಮಾಡ್ಕೊಂಡ್ವಿ. ಸಪೋರ್ಟ್ ಇರ್ಲಿ. ಪಾರ್ಟಿ ಮಾಡ್ತಿದ್ವಿ, ಫಿಂಗರ್ ಚಿಪ್ಸ್. ಏನು
ಫ್ರೈಸ್ ಪಾರ್ಟಿ ಮಾಡ್ತಿದ್ವಿ ಫ್ರೆಂಚ್ French ಫ್ರೈಸ್ fries. ಇದು ಅದನ್ನ ಅಟ್ಯಾಚ್ ಮಾಡೋಣ ಮಾಡಿ ಇದ್ರಾಗ ಮಾಡೋಣ ಆಬ್ವಿಯಸ್ಲಿ ಅವ್ರಿಗೆ ತೋರ್ಸ್ಲೇಬೇಕಲ್ಲ ಎಲ್ಲ ನಿಮ್ಗೂ ಬೇಕಾ ಕೇಳಿದಿ ಇವ್ರು ನನ್ಗೆ ಗೊತ್ತಿತ್ತು 100K 1K ಆಗುತ್ತೆ ಅಂತ ಹೇಳಿ ಪಾಪ ಮಧ್ಯಾಹ್ನದಿಂದ ಕುಂತು ಆಲೂಗಡ್ಡೆ ಎಲ್ಲ ಹೆಚ್ಚಿ ಮಾಡಿ ರೆಡಿ ಮಾಡಕಂತ ರೆಡಿ ಮಾಡ್ತಿರ್ತಾರೆ ಮೋಸ್ಟ್ಲಿ. ಸೊ ಈಗ ಒಂದ್ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಬರ್ರಿ ಈಗ ಮಾಡಿ ಅಜ್ಜಿಗೆ ಸ್ವೀಟ್ ಕೊಡ್ರಿ. ಅಜ್ಜಿ ಸೂಪರ್ ತಾಳ್ರಿ ಸ್ವೀಟ್. ಇವತ್ತು ನಿಧಿ ಹುಟ್ಟದಬ್ಬ, ನಿಧಿ ಹುಟ್ಟದಬ್ಬ. ಕಾಲಿಗೆ ಬೀಳೋ ನಮಸ್ಕಾರ ಮಾಡಿ ತಾಳ್ರಿ ವಿಶ್ ಮಾಡ್ರಿ. ನೋಡ್ರಿ ಯಾರ ಪ್ರಾಂಕ್ ವಿಡಿಯೋ ಮಾಡ್ರಿ ಅಂತಿದ್ರು ಪ್ರಾಂಕ್ ಮಾಡಿನಪ್ಪ. ಯಾರ ಕೇಳಿದ್ರಿ ಪ್ರಾಂಕ್ ವಿಡಿಯೋ ಮಾಡಿ ಸರ್ ಅಂತ ಮಾಡಿದೀನಿ ನೋಡ್ರಿ. ಅಜ್ಜಿದ್ ಪ್ರಾಂಕ್ ವಿಡಿಯೋ, ಬರ್ಡೇ ಪ್ರಾಂಕ್ ವಿಡಿಯೋ ಆಯ್ತು ನೋಡಮ್ಮ ಇದು. ಅಮರಗುಂಡು ಕೊಟ್ರಿಲ್ಲ. ನೆಕ್ಸ್ಟ್ ಇವಂದ ನೋಡ್ರಿ ಫುಲ್ ಮದ್ವೆ ಬರುತ್ತೆ, ಮದ್ವೆ ಲಾಗ್ ನೋಡ್ಕೊಂಬಿಡ್ಲಿ ಅಂತ ಒಂದ್ಸಲಿ. ಈ ಕಡೆ ತಿರುಗ ನೋಡ್ಲಿ ಒಂದ್ಸಲಿ. ಅವ್ನು ನಾಚ್ತಾನೆ ಈಗ ಎಷ್ಟು ನಾಚ್ತಾನೆ, ಏನೋ ಬೆಂಡ್ ಆಗ್ಬಿಡ್ತಾನೆ, ನಾಚಿ ನೀರಿ ಬಳಲಿ ಬೆಂಡಾಗ್ತಾನ ಅವ್ನು. ನೋಡ್ರಿ ನಮ್ ಗುಂಡಣ್ಣ ಆಗ್ಲೇ ಸ್ಟಾರ್ಟ್ ಮಾಡೋಣ. ಏನಪ್ಪಜಿ ನೀನೇ ಫಸ್ಟ್ ಸ್ಟಾರ್ಟ್ ಮಾಡಿದಿ? ಥ್ಯಾಂಕ್ ಯು. ಆಯ್ತು ಅದು ನಿಧಾಕ ಕೊಡು ಮತ್ತೊಂದು ನಿಧಾಕ ಕೊಡು ಕೊಡು. ನಿಧ ಕೊಡ್ತಾನ ಅಜ್ಜಿ ನೋಡು ಗುಂಡ ಏಯ್ ಚಾಚಾ ಕೊಡಂಗಿಲ್ಲ. ಅಯ್ಯಯ್ಯೋ ಏನಿದೆ ಕುಚ್ಚಿದ ಶೇಂಗಾ ಅಲ್ಲ, ಅವನಿಗೆ ಫ್ರೈಸ್ ಕೊಟ್ಟು ನಮ್ಗ ಕುಚ್ಚಿದ ಶೇಂಗಾ. ಸೊ ನಮ್ಮ ಇವತ್ತು ಶೇಂಗಾ 1K ಇದಾಗಿದ್ದಕ್ಕೆ ಬಸ್ಸಲ್ಲಿ ಹೊಂಟಿ ಅದು ಒಟ್ಟಿಗೆ ತಂಪು ತೊಳೆಗೆ ಬಲ್ಲ ಅದು. ಏನ್ ಮಾಡತ್ತೀರಿ? ಈಗ ಬಂದೆ ಉಪ್ಪಿನಕಾಯಿ ತಂದಿದ್ದೆ, ಇಂತ ದೊಡ್ಡ ಡಬ್ಬಿನಿ ಹಾಕಿದ್ದು ಉಪ್ಪಿನಕಾಯಿ ನೋಡಿ. ಇಲ್ದ ಈಗ ನೋಡಿ ಅಮರ್ ಕೊಟ್ಟ ಸಕ್ ಹಾಕಿ ನೋಡಿ. ಇದ್ರ ಸ್ಪೆಷಾಲಿಟಿ ಹೇಳು ಏನಂತ. ಏನ್ ಹೇಳಿ ಸ್ಪೆಷಾಲಿಟಿ? ಇಲ್ಲಿ ಲೈಟ್ ಹಾಕಿ. ಏನಿದ್ರ ಸ್ಪೆಷಾಲಿಟಿ? ನೀವು ಹಾಕಿದ್ದು, ಅಣ್ಣ ತಮ್ಮ ಹಾಕಿದ್ದು ಇಬ್ರು. ನಾನು ನಮ್ಮ ತಮ್ಮ ಸೇರಿ ಉಪ್ಪಿನಕಾಯಿ ಹಾಕಿದೀವಿ. ಎಲ್ಲ ಫ್ಯಾಮಿಲಿ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಾರ. ಸೂಪರ್ ಆಗಿ ಬಂದಿದೆ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ. ಉಪ್ಪಿನಕಾಯಿ ಮಾತ್ರ ಬಹಳ ಚೆನ್ನಾಗಿತ್ತು. ಹೌದಾ? ಹೌದು. ನಮ್ ಮನೆಯಲ್ಲಿ ಕೂಡ ಯಾರ್ ಮಾಡಿದ್ರು ಹಿಂಗೆ ಉಪ್ಪಿನಕಾಯಿ ಮಾಡ್ಬೇಕು ಎಲ್ಲ ಇನ್ನು ನಾವು ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೂ ಹಾಕ್ತಿವಿ. ಇಲ್ಲ, ಅದಕ್ಕೊಂದು ಸ್ಟೋರಿ ಐತಿ. ನನಗೆ ಆಂಧ್ರ ಸ್ಟೈಲ್ ಪಿಕಲ್ ಇಷ್ಟ ಆಗ್ತಿತ್ತು. ಅದನ್ನ ಮಾಡ್ರಿ ಅಂತಂದ್ರೆ ಇವ್ರ ಹೆಣ್ಮಕ್ಳು ಮತ್ತು ಇವ್ರದೇ ಸ್ಟೈಲ್ನಾಗೆ ಮಾಡ್ತಿದ್ರು. ಒಂದಿನ ತಲೆ ಕೆಟ್ಟು 3 kg ಕಾಯಿ ತಂದಿದ್ರು ಅಪ್ಪಾಜಿ. ನನ್ನ ಹೋದ ವರ್ಷದ ಸ್ಟೋರಿ ಅದನ್ನ ಹಾಕ್ಬಿಟ್ಟೆ ನಾನು ತಲೆ ಅದೆಲ್ಲ ಕಟ್ ಮಾಡಿ ಜಮಖಂಡಿಂದ ಕಾಯಿ ತಗೊಂಡ್ಬಂದಿನಿ, ಅದಕ್ಕೆ ಚೆನ್ನಾಗಿ ಅವ್ ಕಾಯೆಲ್ಲ ಜಮಖಂಡಿಗೆ ತಂದಿರೋದು. ಲಾಸ್ಟ್ ಟೈಮ್ ಒಂದು ಹಾಕಿದ್ದು 3 kg ಬರಬರ ಖಾಲಿ ಆಗ್ಬಿಡುತ್ತೆ. ಚೆನ್ನಾಗೈತೆ ಅಂತ ಎಲ್ಲರೂ. ಈ ಸಲ ಎಷ್ಟು ಕೆಜಿ ಹಾಕಿ ಹೇಳ್ರಿ? 8 kg ಮೇಲೆ ವಿಡಿಯೋ 10 kg 8 ಲೀಟರ್ ಎಣ್ಣೆನ 6 ಲೀಟರ್ ಎಣ್ಣೆನ 6 ಲೀಟರ್ ಎಣ್ಣೆ ಹೋಗೈತೆ. ಅಲ್ಲ ಈ ಸತಿ ಯಾಕೆ ಚೆನ್ನಾಗೈತೆ ಅಂದ್ರೆ ಈ ಸತಿ ನಾನ್ ಬಂದಿನಲ್ಲ ಅದಕ್ಕೆ ಮಾತು ಜವಳರ್. ಈಗ ನೋಡ್ರಿ ಜವಳರ್ ಮನೆ ಕಾದ್ಲಿಕ್ಕೆ ಅಲ್ಲ ಕುಪ್ಸದವ್ರು ಮಾಡಿವಿ ಜಾಯಿನ್ ಆಗಿ ಇವರು ಕುಪ್ಸೋದು ಇವರು ಕೊಟ್ಟಿವಿ ಚೆನ್ನಾಗಿ ಅವನ್ನ. ಇಬ್ರು ಕುಬ್ಸದವ್ರು ಕೂಡಿ ನನ್ನ ಒಬ್ಬಕಿನ ಮಾಡ್ರಿ. ಮೊದ್ಲೇ ಕಣ್ಣು ಇದಕ್ಕಿಂತ ಒಬ್ಬಕ್ಕಿಂತ ಮಾಡಂಗಿಲ್ಲ. ಮೂವರು ಈಗ ಬಿಲ್ಡರ್ಸ್ ಫ್ಯಾಮಿಲಿ ಆಗ್ಬಿಟ್ಟಾವ. ಇಲ್ಲಿ ನೋಡ್ರಿ ಒಳ್ಳೆ ಫ್ರೈಸ್ ಎಲ್ಲರೂ ತಿಂದಿರ ಮನೆಗೆ. ಇಲ್ಲಿ ನೋಡ್ರಿ ನಿಮಗೆ ಮನೆಗೆ ಈ ರೀತಿ ಏನಾದ್ರು ಗರಿಯಾಗಿ ಹೊರಗೆ ಸಿಗ್ತೈತಲ್ಲ ಫ್ರೈಸ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಸ್ಟೆಪ್ಸ್ ಅದಾವ. ಇದಕ್ಕೆ 2 ಸ್ಟೆಪ್ಸ್. ಎಣ್ಣೆ ಹಾಕ್ಬೇಕು ಒಂದ್ ಬಾಟ್ಲಿಗೆ ಎಣ್ಣೆ ಹಾಕ್ಬೇಕು. ಆಮೇಲೆ ಇವು ಅಮೂಲ್ ಫ್ರೆಂಚ್ ಫ್ರೈಸ್ ತರಿಸ್ಬೇಕು ಕಷ್ಟಪಟ್ಟಿ ಕಟ್ ಅಷ್ಟೇ, ಏನಿಲ್ಲ. ಇವು ಹೊರಗಿಂದ ತರಿಸ್ಬೇಕು. ಅಮೂಲ್ ಫ್ರೆಂಚ್ ಫ್ರೈಸ್ ತರಿಸ್ಬೇಕು, ತಿನ್ಬೇಕು, ಖಾರ ಹಾಕೋಬೇಕು, ತಿನ್ಬೇಕು. ಮಜಾ ಮಾಡ್ಕೊಳ್ಳಿ. ಅದು ಇದು ಇತ್ತು ನೋಡು ಪೆರಿ ಪೆರಿ ಮಸಾಲ. ಪೆರಿ ಪೆರಿ ಚೆನ್ನಾಗಿ ನಂಗೆ ಇಷ್ಟ ಸ್ವಲ್ಪ ಹಾಕು. ಪೆರಿ ಪೆರಿ ಚೆನ್ನಾಗಿರುತ್ತೆ. ಎಲ್ಲಿ ಒಂದು ತಿಂದು ನೋಡಿ ಹೇಳೋಣ. ತಿಂದೆ ಯಾವಾಗ ತಿಂದೆ? ಬಟ್ ಇನ್ನು ಸಾಲ್ಟ್ ಏನು ಹಾಕಿಲ್ಲ ತಡಿ. ನೋಡಿ ಬಿಡ್ತಾಳೆ ನೋಡಿ, ಎಣ್ಣೆಗೆ ಬಿಡ್ತಾಳೆ. ಓಹ್ ಯಪ್ಪ ಸಿಡಿಯಾಕತ್ತವ. ಭಾಳ ಮಸ್ತ್ ನೋಡ್ರಿ. ಹೊರಗೆ ಇದನ್ನ ತಿನ್ನೋದಕ್ಕಿಂತ ಫ್ರೈಸ್ ಅಂದ್ರೆ ಆಯಿಲ್ ಕಂಟೆಂಟ್ ಹೋಗೋದೆ. ಫ್ರೈಸ್ ಅಂದ್ರೆ ರುಚಿ ಇರ್ತಾವ ಮತ್ತೆ. ಬಟ್ ಹೊರಕ್ಕಿಂತ ಮನೆಗೆ ಫ್ರೆಶ್ ಚಲೋ ಆಯಿಲ್ ತಂದು ಮಾಡ್ಕೊಳೋದು ಎಲ್ಲದಕ್ಕಿಂತ ಒಳ್ಳೇದು. ಇದು ನೋಡ್ರಿ, ಇದು 1 ಸೆಕೆಂಡ್ ಕೊಡಮ್ಮ. ಇದು ಅಮೂಲ್ದು. ಮತ್ತೆ ಯಾವ್ದು ಪ್ರಮೋಷನ್ ಅಲ್ರಿಪ್ಪ, ನಾವು ಮನೆಗೆ ತರ ತೋರ್ಸಾಕ್ತೀನಿ ಅಷ್ಟೇ. ಅಮೂಲ್
ಅಮೂಲ್ ಫ್ರೈಸ್ ಇದು 1.5 kg ಇದೇನೋ ಪ್ಯಾಕ್ ಇದೆ ಮೋಸ್ಟ್ಲಿ. ಇಲ್ಲ 1/4 kg ಪ್ಯಾಕ್ ಚೆನ್ನಾಗಿರುತ್ತೆ. ಇದು ಅರೌಂಡ್ 150 140 ರುಪೀಸ್. ಎಷ್ಟು ಪ್ಲೇಟ್ ಆಗ್ಬೋದು ರಶ ಅಂದಾಜು ಎಷ್ಟು ಪ್ಲೇಟ್ ಆಗ್ಬೋದು? ಒಂದ್ ಪ್ಯಾಕೆಟ್ ತರಿಸಿದ್ವಿ ನಾವು ಮೋಸ್ಟ್ಲಿ ಒಂದ್ 4-5 ಸರಿ 4 ಸರಿ ಮಾಡ್ತೀವಿ. 4-5 ನಮ್ಮ ಮನೆಗೆ ಜನರು ಜಾಸ್ತಿ ಆದ್ರೆ ಒಂದ್ 4 ಸಲ ಮಾಡ್ತೀವಿ. ಹಂಗೆ ಚಲೋ ಇರ್ತೈತಿ. ಫ್ರೈಸ್ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ. ಮೊನ್ನೆ ನೋಡಿ ಇವ್ರಿಗೆ ತೋರ್ಸಿಟ್ಟಿನಿ ಅಲ್ಲೇ ನೆನಪ. ಏನು ನೀವು ಮಸಾಲೆ ಹಾಕೋದಿಗೆ ಹಂಗ ಕಾಲಿ ಹಾಕವು. ಉಪ್ಪು ಖಾರನ ಹಾಕ್ಕೊಡವ. ಹಾಕ್ತಿದ್ದೀವಿ ನಾವು ಕೂಡ್ಲಿಲ್ಲ ಈ ಕಡೆ ಹಾಕ್ಕೊಡ್ತೀನಿ. ಹಾಕು ಇಲ್ಲೇ ಬಡ್ಸ್ಕೋಬೇಡ. ಅಲ್ಲಿ ಉಪ್ಪಿನ ಇದನ್ನ ಸ್ಪೂನ್ ತಮ್ಮಣ್ಣ, ನೀ ಒಂದ್ಸಲಿ ಪನ್ನೀರ್ ಬಿರಿಯಾನಿ ಮಾಡಪ್ಪ. ಹಾಲು ಖಾಲಿ ಅದು. ಅಯ್ಯೋ ಬೇಬಿ ಹಾಲು ಖಾಲಿನಾ? ನಾನು ಬೇಬಿ ಹಾಲು ತರಿಸಿದ್ದೆ ಅದು ಮಾಡಿಸ್ಬೇಕು ಅಂತೇಳಿ. ಬೃಂದಾಗೆ ಮಾಡ್ಕೊಟ್ಟಿಲ್ಲ ಇನ್ನು. ಏನು ಪನ್ನೀರ್ ಬಿರಿಯಾನಿ ಯಾಕೆ ಒಂದ್ಸಲ ತಿಂದಿಲ್ಲೇನ? ತಿಂದಿಯಾ? ಇಲ್ಲಿ ಬಂದಾಗ ಹೊಸ್ದಾಗ್ ಸ್ಟಾರ್ಟಿಂಗ್ ಹೊರಗೆ ಕುಂತು ತಿಂದಿದ್ವಿ. ಇವನ್ ಚಲೋ ಮಾಡ್ತಾನೆ ಪನ್ನೀರ್ ಬಿರಿಯಾನಿ. ಒಂಥರ ಬಿರಿಯಾನಿ ಅದು ಏನೋ ಮಾಡ್ತೀನಿ ಒಟ್ಟಕ್ಕತ್ತದು ಏನ್ ಮಾಡ್ತೀನಿ ಗೊತ್ತಿಲ್ಲ. ಇಲ್ಲ ಅಂದ್ರ ಹೈದರಾಬಾದಿ ಸ್ಟೈಲ್ ಮಾಡ್ತಾನೆ, ಚೆನ್ನಾಗಿರ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್ ಜೊತೆ ಇನ್ನೊಂದ್ಸಲಿ ಬರ್ತೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್, ಬಾಯ್. ತಡ್ರಿ ಒಂದು ಟೇಸ್ಟ್ ನೋಡ್ಬಿಡ. ಇದೇನೇನಪ್ಪ ಯಾವತ್ತಿಗೂ ವಿಡಿಯೋ ಮುಗ್ಸಕ್ಕಾರ ಏನಾರ ಒಂದು ಎಂದು ನನ್ಗೆ ಬೇಗ ಮುಗಿಸಿರೋದೇ ಇಲ್ಲ. ನೀವು ಬೇಗ ಮುಗಿಸ್ಬಾರ್ದು ಅಂತ ಲಾಸ್ಟಿಗೆ ಇರೋದು. ಎಂದು ವಿಡಿಯೋ ತೋರಿಸ್ಬೇಕಾದ್ರೆ ಅದು ಮುಗಿಸೋ ಟೈಮಿಗೆ ಇನ್ನೊಂದು ಏನಾರ ಕೂಡ್ಕೊಂಡ್ಬಿಡ್ತೈತಿ. ಮಸ್ತ್ ಅಪ್ಪಾಜಿ ಒಂದೇ ಇಲ್ಲ ಚೆನ್ನಾಗಿ ತಿನ್ನೋಡ ಚೆನ್ನಾಗಿದೆ. ಒಂದು ಪ್ಲೇಟ್ ನಲ್ಲಿ ಹಾಕೊಡಿ. ಒಂದೇ ಚೆನ್ನಾಗೈತೆ, ಮಸ್ತ್ ಐತೆ. ಒಂದು ಪ್ಲೇಟ್ ನಾಗ ಹಾಕೊಡಿ. ಸಬ್ಸ್ಕ್ರೈಬರ್ ಸ್ಪೆಷಲ್ ಮಸ್ತ್ ಆಯ್ತು. ಅದಕ್ಕೆ ನೋಡಿ ನಾನು ನೀವು ಹೇಳಿಲ್ಲ ಅಂದ್ರೆ ಮಾಡ್ಕೊಟ್ಟೆ ನಿಮ್ಗೆ ಸ್ಪೆಷಲ್ ಆಗಿ. ಇನ್ನು ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್ಗೋಸ್ಕರ ನಮ್ಮ ಬಿಲ್ಡರ್ಸ್ ಫ್ಯಾಮಿಲಿ ಪೇಜ್ ಅಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಫಾಲೋ ಮಾಡಿ. ಪ್ಯೂರ್ಲಿ ಫ್ಯಾಮಿಲಿ ಕಂಟೆಂಟ್ ಇರುತ್ತೆ. ಫ್ರೀ ಆದಾಗ ಮಾಡ್ತಾ ಇದ್ದೀವಿ. ಅವರು ಏನೋ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಮುಂದೆಲ್ಲ ಅವ್ರದ್ದು ಜವಾಬ್ದಾರಿ. ನೋಡೋಣ, ನಾವು ಬಂದಾಗ ಕಂಟೆಂಟ್ ಅಷ್ಟು ಮಾಡ್ಕೊಡ್ತೀವಿ, ಮುಂದಿಂದೆಲ್ಲ ಅವ್ರಿಗೆ ಬಿಡ್ತೀವಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು. ಫೋನ್ ಯಾರ್ದೋ ಬರ್ತಾ ಇದೆ ಅವಾಗಿಂದ ಅಟೆಂಡ್ ಮಾಡು. ಮತ್ತೆ ಇದು ಬ್ಲಿಂಕಿಟ್ ಓಕೆ ಅಮ್ಮ. ನೋಡ್ರಿ, ಮೋಟೋ ಲಾಗಿಂಗ್ ಮಾಡ್ಬೇಕಂತದಾನೆ, ಸ್ಟಾರ್ಟ್ ಮಾಡ್ಬೇಕಂತದಾನೆ. ಫಸ್ಟಿಂದ ಅವ್ನಿಗೆ ಇಷ್ಟ. ನೀನು ಇದು ಜಾಸ್ತಿ ಹೋಗ್ತೇವೆ ತಾನೆ? ಏನದು ಬೈಕ್ ರೈಡಿಂಗ್ ಒಂದು ಸ್ವಲ್ಪ ಹೋಗ್ತಾನೆ. ಅದು ಸೌಂಡ್ ಕಡಿಮೆ ಮಾಡು. ಬೈಕ್ ರೈಡಿಂಗ್ ಹೋಗಿ ಬರ್ತಾನೆ. ಒಳ್ಳೆ ಫೋಟೋಗ್ರಾಫರು, ಚೆನ್ನಾಗಿ ಇದನ್ನ ಮಾಡ್ತಾನೆ. ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಾನಂತೆ, ಗೊತ್ತಿಲ್ಲ. ಅಕಸ್ಮಾತ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಬಿಲ್ಡರ್ಸ್ ಫ್ಯಾಮಿಲಿ ಮೀಟ್ ಮಾಡ್ತೀನಿ ಅಂತ ಬರ್ಬೇಕು ನೀವು. ಕೊಲಾಬ್ರೇಷನ್ ಅಥವಾ ಲಾಗಿಂಗ್ ಮಾಡ್ಕೊಂಡು ಇಮೇಲ್ ಎಲ್ಲ ಕಳ್ಸಲ್ಲ. ಓಕೆ, ಅವೆಲ್ಲ ಇಲ್ಲೇ ಬಂದ್ಬಿಡ್ತೀನಿ ನಾನು. ಇಲ್ಲೇ ಬರ್ತಾನೆ. ಅದೇ ಮೋಟೋ ಬ್ಲಾಗಿಂಗ್ ಮಾಡ್ಕೊಂಡು ಬರೋದು. ನೋಡೋಣ, ಹಂಗೇನಾರ ಮಾಡಿದರೆ ಹೇಳ್ತೀವಿ. ನೀವು ನೋಡ್ರಿ, ನಿಮ್ಗೆ ಇಷ್ಟ ಅನಿಸಿ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾನೆ. ಒಂದಷ್ಟು ಇದ್ದಾವೆ, ಬಟ್ ನೋಡಲಿ ಆರ್ಗ್ಯಾನಿಕಾಗಿ ಒಂದು ಸ್ವಲ್ಪ ಲೀಚ್ ಆಗಲಿ, ಆಮೇಲೆ ಒಂದು ಕೊಲಾಬ್ರೇಷನ್ ಮಾಡೋಣ ಅಂತ. ಓಕೆ, ಡೀಲ್ ಆಗೈತೆ ನೋಡ್ರಪ್ಪ. ಇದೊಂದು ವಿಡಿಯೋ ನಿಮ್ಮಿಂದ ಹೇಳ್ಬಿಡು. ದಿನ ನಾವು ಹೇಳ್ತೀವಿ. ಹೌದಲ್ಲ, ಇವತ್ತಿಂದ ಮತ್ತೆ ನಾಳೆಯಿಂದಿರಲ್ಲ ನಾನು. ಅದಕ್ಕೆ ಸೂರಜ್ ಏನು ಬಿಲ್ಡರ್ಸ್ ಫ್ಯಾಮಿಲಿ ವ್ಲಾಗ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಗಂಟೆ ಹೊಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫಾರ್ ರೆಗ್ಯುಲರ್ ಅಪ್ಡೇಟ್. ಯಾವುದು ಮಿಸ್ ಮಾಡಕ್ ಹೋಗಬೇಡಿ ವಿಡಿಯೋಸ್ ಮಿಸ್ ಮಾಡೋದು. ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ಫಾಲೋ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಶುಭರಾತ್ರಿ.